ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ ಎಸ್ MDH. ನಮ್ಮ ಮಗ ಬೆಂಗಳೂರಿಗೆ ಬಂದು ವನವಾಸ ಮಾಡಿದ್ದಾನೆ. ಊಟವಿಲ್ಲದೆ ಕೂಲಿ ಮಾಡಿ ಕಷ್ಟಪಟ್ಟಿದ್ದೇನೆ, ಈ ಮಟ್ಟಕ್ಕೆ ಬೆಳಿತಾನೆ ಎನ್ನುವಂತಹ ಕನಸು ಇರಲಿಲ್ಲ ಅಂತ TV9ಗೆ ಗಿಲ್ಲಿ ನಟನ ತಂದೆ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮ್ಮ ಮಗ ಬೆಳೆದು ಬಂದಂತಹ ರೀತಿಯನ್ನ ನೆನೆದು ತಂದೆ ತಾಯಿ ಇಬ್ರು ಕೂಡ ಭಾವುಕರಾಗಿದ್ದಾರೆ. ಆಡು ಮೇಯಿಸ್ತಾ ಇದ್ದವರಿಗೆ ಆನೆ ಸಿಕ್ಕಂತಾಗಿದೆ ಅಂತ ಹರ್ಷೋದ್ಗಾರ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಜನರಿಗೆ ಗಿಲ್ಲಿ ನಟನ ಪೋಷಕರು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ನಮ್ಮ ಪ್ರತಿನಿಧಿ ಜಗ್ಗಿನ್ ಮಾತನಾಡಿಸಿದ್ದಾರೆ, ಹೇಳಿದ್ದಾರೆ ಅವರ ತಂದೆ ತಾಯಿ ಕೇಳಿ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಈಗ ಆಲ್ರೆಡಿ ಕಪ್ ಗೆದ್ದಾಗಿದೆ. ಸೊ ವಿಜಯೋತ್ಸವ ಅವರ ಅಭಿಮಾನಿಗಳನ್ನು ಮನೆ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಸಹಜವಾಗಿ ಅಪ್ಪ ಅಮ್ಮ ಅವರ ಸಂಭ್ರಮ ಮುಗಿಲಿ ಮುಟ್ಟಿರ್ತಕ್ಕಂಥದ್ದು. ಅಮ್ಮ ಇದ್ದಾರೆ. ಅಮ್ಮ, ನೀವು ಒಂದು ವೇದಿಕೆಯಲ್ಲಿ ಹೇಳಿದ್ರಿ ಮಗ ಒಂದು ಹೊತ್ತಿನ ಊಟಕ್ಕೆ ಬೆಂಗಳೂರಿಗೆ ಬಂದಿದ್ರು, ಆ ಪಟ್ಟಂಥ ಕಷ್ಟ ಎಲ್ರಿಗೂ ಗೊತ್ತಿದೆ. ಇವತ್ತು ಗೆದ್ದಿದ್ದಾರೆ. ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಮ್ಮ? ನಮಗೆ ತುಂಬ ಖುಷಿಯಾಗುತ್ತೆ. ಕರ್ನಾಟಕದ ಜನನೆಲ್ಲ ಸಂಪನ್ನ ಮಾಡವನೆ ಅಂದರೆ ಅವನು ಈ ಥರ ಇದ್ದು ಈ ಥರ ಅದನ್ನು ತುಂಬ ಖುಷಿ ವಿಚಾರ. ಗೆದ್ದವನೆನ್ನೋದು ತುಂಬ ಖುಷಿ. ಅಮ್ಮ, ಮಗನ ಕನಸು ಏನಿತ್ತು ನಿಮಗೆ ಅವರಿಗೆ ವೇದಿಕೆಗೆ ಬಂದಾಗ ಏನು ಅನ್ನಿಸ್ತು ಅಂತ? ನಮ್ಗೆ ಈ ಥರ ಆಯ್ತಾನೆ ಅಂತ ಗೊತ್ತಿರಲಿಲ್ಲ. ಅಂದರೆ ಈ ಥರ ಬಿಗ್ ಬಾಸ್ಗೆ ಬಂದು ಈ ಥರ ಆಡಿ ಈ ಥರ ಗೆದ್ದವನೆ ಅಂತ ತುಂಬ ಸಂತೋಷ ಐತೆ. ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮಗೆ ಏನು ಅನ್ನಿಸ್ತು ಗಿಲ್ಲಿ ವಿನ್ನರ್ ಅಂದ ತಕ್ಷಣನೇ ಫಸ್ಟ್ ನಿಮಗೆ ಏನು ಅನ್ನಿಸ್ತು? ಯೋಚನೆ ಇತ್ತಾ? ನಮಗೆ ಏನು ಮಾತಾಡೋಕೆ ನಾವು ಏನು ಬಾಯ ಬರಲ್ಲ ಸರ್. ನಮಗೆ ಏನು ಮಾತಾಡಬೇಕು, ಅವನ ಜೊತೆ ಏನು ಮುಟ್ಟಬೇಕು ಅಂತ ನಮ್ಗೆ ಬಾಯೇ ಬರಲಿಲ್ಲ. ನಮಗೆ ಒಂಥರ ದುಃಖ ಆಗ್ಬಿಡ್ತು. ಆದರೆ ಅವನು ಬಂದು ಬೆಂಗಳೂರು ಬಂದು ಇಟ್ಟಾಡ್ಕೊಂಡು ಅನ್ವಾಸ ಮಾಡೋದ್ರಿಂದ ಈಗ ಅವ್ನು ಇನ್ನಾರಾಗವ ಅಂತ ಅಂದರೆ ನಮಗೂ ತುಂಬ ಸಂತೋಷ. ನಮಗೆ ತುಂಬ ಸಂತೋಷ ಸರ್. ಈಗ ಎಲ್ಲರೂ ಒಂದು ಸಪೋರ್ಟ್ ಮಾಡಿದ್ದು ಒಂದೇ ರೀತಿ, ಬಡವರ ಮಗ ಬೆಳಿಬೇಕು ಅನ್ನೋಂಥದ್ದು, ರೈತರ ಮಗ ಬೆಳಿಬೇಕು ಅನ್ನೋಂಥದ್ದು. ಗಿಲ್ಲಿ ಕಷ್ಟಪಟ್ಟಂಥ ದಿನಗಳನ್ನ ನೀವು ತಂದೆ ಆಗಿ ಈ ಕ್ಷಣಕ್ಕೆ ಹೆಂಗೆ ನೆನೆಸ್ಕೋತೀರಿ ಅಂತ? ದೇವ್ರು ನೆನೆಸ್ಕೊಂಡ ನೆನೆಸ್ಕೊತಾ ಇದ್ದೀವಿ ನಾವು ಅದನ್ನು. ಅವನು ಅನ್ವಾಸ ಮಾಡೋದ್ರಲ್ಲಿ, ಅವ್ನು ಕಷ್ಟಪಟ್ಟಿದ್ರಲ್ಲಿ ಒಬ್ಬ ರೈತರ ಮಗ ಬಂದು ಬೆಂಗಳೂರಲ್ಲಿ ಕೂಲಿ ಮಾಡಿ ಅನ್ನ ತಿಂದು ಬಿಗ್ ಬಾಸ್ ಸೇರ್ಕೊಂಡು ಇವತ್ತು ಕಪ್ಪಿಟ್ಟಿತವನೆ ಅಂತ ಅಂದರೆ ತುಂಬ ಸಂತೋಷ ನಮಗೆ. ಅದರಂಥ ಸಂತೋಷ ಯಾವುದೂ ಇಲ್ಲ ಸರ್. ಈ ಹಂತಕ್ಕೆ ಬಂದಾಗ ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಮನೆಗೆ ಬಂದ ಅಭಿಮಾನಿಗಳು ನಿಮ್ಮ ಮಾತಾಡ್ಸುವಾಗ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಆನಂದ ಬಾಷ್ಪ ಬರ್ತಾ ಇತ್ತು ಅಂತ. ಯಾಕೆ ಆ ಸನ್ನಿವೇಶ ನಿರ್ಮಾಣ ಆಯ್ತು ಅಂತ? ಸಂತೋಷಕ್ಕೆ ನಾವು ಹಿಂಗಿದ್ದವ್ರು ಹಿಂಗೆ ಆದ್ಮೇಲೆ ತುಂಬ ಬಡತನದಲ್ಲಿದ್ದವ್ರು ನಮ್ಮ ಮನೆ ತಗ ಸಾವಿರಾರು ಜನ ಬತ್ತವ್ರೆ, ಅದೇ ಒಂದು ಖುಷಿ. ಅಂಥ ಖುಷಿ ಮುಂದೆ ಯಾವುದೂ ಇಲ್ಲವಲ್ಲ ಸರ್. ಕೆಲವು ಸನ್ನಿವೇಶದಲ್ಲಿ ಗಿಲ್ಲಿ ಹಾಗೆ ಹೀಗೆ ಶ್ರೀಮಂತರು ಬಡವರಲ್ಲ ರೈತರ ಮಗ ಈ ರೀತಿಯ ಚರ್ಚೆಗಳು ಶುರುವಾದಾಗ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಅವಾಗ? ಅವ್ರು ಏನಾದ್ರು ನಮ್ಮ ಬಡವ್ರ ಮಕ್ಕಳೇ, ನಾವು ಬೇಕಾದಷ್ಟು ಹೇಳ್ಬೋದು. ಇವತ್ತು ನಮ್ಮ ಬಡವ್ರ ಮಕ್ಕಳೇ ಇವತ್ತು ಫೈನಲಿ ಇಡೀ ಜನರು ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ ಎಸ್ MDH.